ನಮಸ್ಕಾರ. ಇವತ್ತಿನ ವಿಡಿಯೋ ಬಿಜೆಪಿ ಮ್ಯಾನಿಫೆಸ್ಟೋ ಲಾಭವನ್ನು ಪಡೆದುಕೊಳ್ಳಬಹುದಾದ 7 ಕ್ಷೇತ್ರಗಳು ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮೊನ್ನೆ ಯಾರೋ ಒಬ್ರು ಒಂದು ಕಮೆಂಟ್ ಹಾಕಿದ್ರು, ನೀವು ಬಿಜೆಪಿನ ಸಪೋರ್ಟ್ ಮಾಡ್ತಾ ಇದ್ದೀರಿ. ನಾವು ಯಾವ ಪಾರ್ಟಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಪಾರ್ಟಿಗೆ ಸಪೋರ್ಟ್ ಮಾಡೋದು ಇಂಡಿವಿಜುವಲ್ ಒಪಿನಿಯನ್ ಆಗುತ್ತೆ, ಅದನ್ನು ನಮ್ಮ ವಿಡಿಯೋದಲ್ಲಿ ಹೇಳೋದಿಲ್ಲ. ಇದು ಪೊಲಿಟಿಕಲಿ ಓರಿಯೆಂಟೆಡ್ ಕಮ್ಯುನಿಕೇಶನ್ ಚಾನಲ್ ಅಲ್ಲ. ಏನಿದ್ದರೂ ಕೂಡ ಷೇರು ಮಾರುಕಟ್ಟೆ ಮತ್ತು ಡಾಕ್ಟರ್ ಭರತ್ ಚಂದ್ರ ಅವರ ಅಭಿಪ್ರಾಯವನ್ನು ನಿಮಗೆ ತಿಳಿಸುವಂತಹದ್ದು, ಪಾರ್ಟಿಯ ಬಗ್ಗೆ ಅಲ್ಲ. ಆದ್ದರಿಂದ ಬಿಜೆಪಿಯ ಮ್ಯಾನಿಫೆಸ್ಟೋ ನೋಡಿಕೊಂಡು ಯಾವುದೋ ಒಂದು ಫಾರಿನ್ ಕಂಪನಿಯವರು ಹಾಕಿದಂತ ಕಮೆಂಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ಬಿಜೆಪಿ ಪವರಿಗೆ ಬರುತ್ತೆ ಅಂತಲ್ಲ, ಅಥವಾ ಕಾಂಗ್ರೆಸ್ ಪವರಿಗೆ ಬರುವುದಿಲ್ಲ ಅಂತಲ್ಲ. ಈಗ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ನಿನ್ನೆ ಬಿಜೆಪಿಯವರು ಅವರ ಎಲೆಕ್ಷನ್ ಮ್ಯಾನಿಫೆಸ್ಟೋಸನ್ನ ಅನೌನ್ಸ್ ಮಾಡಿದ್ರು, ಸಂಕಲ್ಪ ಪತ್ರ. ಅದರಲ್ಲಿ ಅವ್ರು ಹೇಳಿದ್ದಾರೆ, ನಾವು 370 ಸೀಟುಗಳನ್ನು ಪಡ್ಕೊಳ್ತೇವೆ, 400 NDAಗೆ ಬರುತ್ತೆ. ಅವರು ಅವರ ಗೋಲನ್ನು ತಲುಪ್ತಾರೋ ಇಲ್ವೋ ಅನ್ನುವಂಥದ್ದು ನಮಗೆ ತಿಳಿದು ಬರೋದು ಜೂನ್ 4ನೇ ತಾರೀಕು ಮತದಾನದ ಎಣಿಕೆಯ ನಂತರ. ನಿಮಗೇನಾದರೂ ಯಾವುದಾದ್ರೂ ಕಂಪನಿಯ ಮ್ಯಾನಿಫೆಸ್ಟೋ ಓದಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ಅವರ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಅದು ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಬಿಜೆಪಿ ಮ್ಯಾನಿಫೆಸ್ಟೋವನ್ನು ಓದಿಕೊಂಡು ಫಾರಿನ್ ಬ್ರೋಕರೇಜ್ ಕಂಪನಿ ಫಿಲಿಪ್ಸ್ ಕ್ಯಾಪಿಟಲ್ ಅವರು ಒಂದು ಲಿಸ್ಟ್ ರೆಡಿ ಮಾಡಿದ್ದಾರೆ. ಯಾವ ಷೇರುಗಳು ಮೇಲಕ್ಕೆ ಹೋಗ್ಬೋದು, ಬಿಜೆಪಿ ಪವರಿಗೆ ಬಂದರೆ ಅವರ ಮ್ಯಾನಿಫೆಸ್ಟೋನ ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ಬಿಜೆಪಿ ಏನಾದರೂ ಥರ್ಡ್ ಟೈಮ್ ಕಾನ್ಸಿಕ್ಯೂಟಿವ್ ಟರ್ಮ್ನಲ್ಲಿ ಪುನಃ ಪವರಿಗೆ ಬಂದರೆ ಏನಾಗಬಹುದು ಅಂತ ಒಂದು ಸಣ್ಣ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಮತ್ತೆ ಬಿಜೆಪಿ ಹೇಳಿದ್ದಾರೆ ಅವರ ಮ್ಯಾನಿಫೆಸ್ಟೋದಲ್ಲಿ, ನಮ್ಮ ಗೋಲು ಭಾರತ ಡೆವಲಪ್ ಕಂಟ್ರಿ, ವಿಕಸಿತ್ ಭಾರತ 2047. ಈಗ ಫಿಲಿಪ್ಸ್ ಕ್ಯಾಪಿಟಲ್ ಅವರು ಏನೇನು ಸೆಕ್ಟರ್ಗಳನ್ನ ತಮ್ಮ ವರದಿಯಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲನೇದು ಆಟೋ ಸೆಕ್ಟರ್. ಆಟೋ ಸೆಕ್ಟರ್ ಅಲ್ಲಿ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ, ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು ಭಾರತವನ್ನು. ಇದು ಪಾಸಿಟಿವ್ ಫ್ಯಾಕ್ಟರ್ ಆಫ್ ಆಟೋಮೊಬೈಲ್ ಕಾಂಪೋನೆಂಟ್ ಸಪ್ಲೈಯರ್ಸ್ ಲೈಕ್ ಮದರ್ಸನ್ ಅಂಡ್ ಸೋನಾ BLW. ಅಲ್ಲದೆ ಗವರ್ಮೆಂಟ್ ಇಸ್ ಫೋಕಸಿಂಗ್ ಆನ್ ಮೇಕಿಂಗ್ ಮೋರ್ ಕಾರ್ಸ್ ರನ್ ಆನ್ ಕ್ಲೀನರ್ ಫ್ಯೂಲ್. ಅಂದ್ರೆ ಈಗ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಇದೆ, ಕ್ಲೀನರ್ ಫ್ಯೂಲ್ ಅಂತಂದ್ರೆ ಎಥನಾಲ್ ಬ್ಲೆಂಡಿಂಗ್ ಆರ್ ಎಲೆಕ್ಟ್ರಿಕ್ ಕಾರ್ಸ್. ಅದರಿಂದ ಕಂಪನೀಸ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಕ್ ಕಾರ್ಸ್, 2 ವೀಲರ್ಸ್ ಅವುಗಳಿಗೆ ಬೇಕಾದಷ್ಟು ಪುಷ್ ಸಿಗುತ್ತೆ ಗವರ್ಮೆಂಟ್ ಪಾಲಿಸಿಯಿಂದಾಗಿ. ಮತ್ತು ಕಂಪನಿಗಳು ಬೆನಿಫಿಟ್ ಆಗುವಂತಹದ್ದು ಟಾಟಾ ಮೋಟಾರ್ಸ್, TVS ಮೋಟಾರ್ಸ್ ಇತ್ಯಾದಿ ಇತ್ಯಾದಿ. ಎರಡನೆಯ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್. ಬಿಜೆಪಿಯವರು ಡಿಜಿಟಲ್ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಕ್ರಿಯೇಟಿಂಗ್ ಡಿಜಿಟಲ್ ಕ್ರೆಡಿಟ್ ಸೊಲ್ಯೂಷನ್ಸ್ ಟು ಸಪೋರ್ಟ್ ದಿ ಗ್ರೋತ್ ಆಫ್ ಸ್ಮಾಲ್ ಟ್ರೇಡರ್ಸ್, ಮೀಡಿಯಂ ಅಂಡ್ ಸ್ಮಾಲ್ ಎಂಟರ್ಪ್ರೈಸ್. ಇದು ಪಾಸಿಟಿವ್ ಫ್ಯಾಕ್ಟರ್ ಆಗುತ್ತೆ ಹಲವು ಕಂಪನಿಗಳಿಗೆ, ಉದಾಹರಣೆ ಶ್ರೀರಾಮ್ ಫೈನಾನ್ಸ್, ಬಜಾಜ್ ಫೈನಾನ್ಸ್ ಇತ್ಯಾದಿ. ಅಲ್ಲದೆ ಬಿಜೆಪಿಯವರು ಮುದ್ರಾ ಲೋನ್ ಅನ್ನು 10 ಲಕ್ಷದಿಂದ 20 ಲಕ್ಷ ಮಾಡ್ತಾ ಇದ್ದಾರೆ ಅವರ ಮ್ಯಾನಿಫೆಸ್ಟೋ ಪ್ರಕಾರ. ಅದರಿಂದಾಗಿ ಹಲವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಮತ್ತು ವೇರಿಯಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಮುಂದಿನ ಕೆಲವು ವರ್ಷಗಳಲ್ಲಿ. ಈಗ ಮೂರನೆಯ ಸೆಕ್ಟರ್ ಹರ್ ಘರ್ ನಲ್ ಸೆ ಜಲ್ ಸ್ಕೀಮ್. ಬಿಜೆಪಿಯವರು ಪ್ರತಿಯೊಂದು ಮನೆಗೆ ಪೈಪ್ಡ್ ವಾಟರ್ ಅನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದರಿಂದಾಗಿ ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬೋದು ಅಂತಂದ್ರೆ ಪ್ಲಾಸ್ಟಿಕ್ ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್. ಅದನ್ನ ನೀವು ಗೂಗಲ್ ಮಾಡಿ ನಮ್ಮ moneycontrol.com ಹುಡುಕಿದ್ರೆ ಆ ಕಂಪನಿಗಳ ಲಿಸ್ಟ್ ಸಿಗುತ್ತೆ. ಅದರಲ್ಲಿ ಯಾವುದು ಅಗ್ರಗಣ್ಯ ಕಂಪನಿ ನೋಡಿಕೊಂಡು ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಬಹುದು. ಈಗ ನಾಲ್ಕನೇದು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಫಾರ್ ಆಲ್ ಹೋಮ್ಸ್ ಬೈ 2029. ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ, ಪೈಪ್ಡ್ ಗ್ಯಾಸ್ ಕನೆಕ್ಷನ್ ಟು ಆಲ್ ಹೋಮ್ಸ್ ಬೈ 2029. ಕಂಪನಿಗಳಿಗೆ ಬೆನಿಫಿಟ್ ಆಗುವಂತಹದ್ದು ಗೇಲ್, ಇಂದ್ರಪ್ರಸ್ಥ ಗ್ಯಾಸ್, ಅದಾನಿ ಟೋಟಲ್ ಗ್ಯಾಸ್ ಇತ್ಯಾದಿ ಇತ್ಯಾದಿ. ಅದರಿಂದ ಬಿಜೆಪಿ ಪವರ್ ಬಂದ್ರೆ ಈ ಕಂಪನಿಗಳು ಮೇಲಕ್ಕೆ ಹೋಗ್ಬೋದು. ಐದನೇದು ಎಲೆಕ್ಟ್ರಿಕ್ ಬಸ್ಸಸ್ ಸೆಕ್ಟರ್. ಕೆಲವು ವರ್ಷಗಳಿಂದ ಎಲೆಕ್ಟ್ರಿಕ್ ಬಸ್ಗಳನ್ನು ತರಬೇಕು, ನಾವು ಆದಷ್ಟು ಎಲಿಮಿನೇಟ್ ಮಾಡಬೇಕು ಡೀಸೆಲ್ ಬಸ್ಸಸ್ ಅನ್ನುವಂಥದ್ದು ನಮ್ಮ ಗವರ್ಮೆಂಟಿನ ಒಂದು ದೊಡ್ಡ ಸಂಕಲ್ಪ. ಆದ್ದರಿಂದ ಒಂದಷ್ಟು ಪೊಲ್ಯೂಷನ್ ಕಮ್ಮಿ ಆಗುತ್ತೆ, ಮತ್ತೆ ಮುಂದಿನ ದಿನಗಳಲ್ಲಿ ರಿಕ್ವೈರ್ಮೆಂಟ್ ಆಫ್ ಇಂಪೋರ್ಟ್ ಆಫ್ ಕ್ರೂಡ್ ಆಯಿಲ್ ಕಮ್ಮಿ ಆಗುತ್ತೆ. ಭಾರತದ ವಿದೇಶಿ ವಿನಿಮಯ ಅದು ಒಂದಷ್ಟು ಮೇಲಕ್ಕೆ ಹೋಗುತ್ತೆ. ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬೋದು, ಅಶೋಕ್ ಲೇಲ್ಯಾಂಡ್, JBM ಆಟೋ, ಒಲೆಕ್ಟ್ರಾ ಗ್ರೀನ್ ಟೆಕ್, ಟಾಟಾ ಮೋಟಾರ್ಸ್. ಮತ್ತು ಇದರಿಂದಾಗಿ ಒಂದಷ್ಟು ಪುಷ್ ಸಿಗುತ್ತೆ ಈ ಬಸ್ಸಸ್ಗೆ. ಆರನೆಯ ಸೆಕ್ಟರ್ ಫಾರ್ಮಾ ಸೆಕ್ಟರ್. ಮೋದಿ ಗೌರ್ಮೆಂಟ್ ಅವರು ಭಾರತವನ್ನು ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತ ಕನ್ವರ್ಟ್ ಮಾಡ್ಬೇಕಂತಿದ್ದಾರೆ.
ಅದರಿಂದಾಗಿ ಒಂದಷ್ಟು ಬೂಸ್ಟ್ ಸಿಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ರಿಸರ್ಚ್ ಕೆಪಾಸಿಟೀಸ್ ಆಫ್ ದ ಫಾರ್ಮಸ್ಯೂಟಿಕಲ್ ಸೆಕ್ಟರ್. ಈ ಎಕ್ಸ್ಪ್ಯಾನ್ಷನ್ ಮಾಡೋದ್ರಿಂದ ರಿಸರ್ಚ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಗಳು ಸಿಗುತ್ತೆ ಮತ್ತೆ ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಡ್ರಗ್ಸ್, chemical entities and biological entities would be positive for companies such as Divi's Labs, Suven and Ami Organic. ಈಗ ಏಳನೆಯ ಮತ್ತು ಕೊನೆಯ ಸೆಕ್ಟರ್ ಆ ರಿಪೋರ್ಟ್ ಅಲ್ಲಿ ಬಂದಿರುವಂತಹದ್ದು ಅಫೋರ್ಡಬಲ್ ಹೌಸಿಂಗ್ ಸೆಕ್ಟರ್. ಬಿಜೆಪಿಯವರ ಇಂಟೆನ್ಷನ್ ಏನು ಅಂತಂದ್ರೆ ಟು ಪ್ರೊವೈಡ್ ಮೋರ್ ಅಫೋರ್ಡಬಲ್ ಹೌಸಿಂಗ್ ಫಾರ್ ಪೀಪಲ್. ಯಾಕಂದ್ರೆ ರಿಯಲ್ ಎಸ್ಟೇಟ್ ದಿನದಿಂದ ದಿನಕ್ಕೆ ಒಂದಷ್ಟು ದುಬಾರಿ ಆಗ್ತಾ ಇದೆ. ಬಡವರು ದೊಡ್ಡ ದೊಡ್ಡ ಮನೆಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಮನೆಗಳಿಲ್ಲದೆ ಒದಾಡ್ತಾ ಇದ್ದಾರೆ. ಅದರಿಂದಾಗಿ ಅವ್ರೇನ್ ಮಾಡ್ತಾ ಇದಾರೆ, ಒಂದಷ್ಟು ಅಫೋರ್ಡಬಲ್ ಹೌಸಿಂಗ್ ನ ತರಬೇಕಂತಿದ್ದಾರೆ. ಅದನ್ನ ಮಾಡಿದ್ರೆ ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತೆ ಫಂಡಿಂಗ್ ಆದ ರಿಯಲ್ ಎಸ್ಟೇಟ್ ಕಂಪನಿ ಮಾಡುವಂತವರಿಗೆ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ ಮತ್ತು ಹೋಮ್ ಬೈಯರ್ಸಿಗೂ ಕೂಡ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ. ಅಲ್ಲದೆ ಅದರ ಬೈ ಪ್ರಾಡಕ್ಟ್ ಆಗಿ ಸಿಮೆಂಟ್ ಮತ್ತು ಸ್ಟೀಲ್ ಕಂಪನಿಗಳಿಗೆ ದೊಡ್ಡ ಮಟ್ಟಿನ ಡಿಮಾಂಡ್ ಸ್ಟಾರ್ಟ್ ಆಗುತ್ತೆ. ಫಿಲಿಪ್ಸ್ ಕ್ಯಾಪಿಟಲ್ ಅವರು ಹೇಳ್ತಾರೆ, ಇಂಡಿಯಾದ GDP ಟು ಗ್ರೋ ಫ್ರಮ್ ₹340 lakh crores ಅಂದ್ರೆ 4.1 ಟ್ರಿಲಿಯನ್ 6.7 ಟ್ರಿಲಿಯನ್ ಅಂದ್ರೆ 556 ಲಕ್ಷ ಕೋಟಿ ಆಗ್ಬೋದು 2029ನೇ ಇಸ್ವಿಗೆ. ಮತ್ತು ನಿಫ್ಟಿ ಆ ಸಮಯದಲ್ಲಿ ಮಿನಿಮಮ್ 40,000 ಟಚ್ ಆಗ್ಬೋದು ಅಂತ ಅಂದಾಜಿಸಿದ್ದಾರೆ. ಅಕಸ್ಮಾತ್ ಸರ್ಕಾರದವರೇನಾದ್ರು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೇನೆ ಅಂತಂದ್ರೆ 100% ಎಫಿಷಿಯನ್ಸಿ ಬಂತು ಅಂತಂದ್ರೆ ಆವಾಗ ನಮ್ಮ ಬಜೆಟ್ ಮತ್ತು ನಮ್ಮ ಮುಂದಿನ GDP ಮತ್ತೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅತಿ ಮೇಲೆ ಹೋಗುತ್ತೆ. ಅಕಸ್ಮಾತ್ 60ರಿಂದ 70% ಏನಾದ್ರು ಆ ಪ್ಲಾನ್ ಇನಿಷಿಯೇಟಿವ್ ಸರ್ಕಾರದವರು ಕಾರ್ಯಗತ ಮಾಡಿದ್ರು ಅಂತಂದ್ರು GDP ಪರ್ ಕ್ಯಾಪಿಟಲ್ ಇನ್ಕಮ್ ಮೇಲಕ್ಕೆ ಹೋಗುತ್ತೆ ಇವತ್ತಿನ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್, ಯಾವ ತರದ ಇನ್ಶೂರೆನ್ಸ್ ಕೊಂಡರೆ ಜಾಸ್ತಿ ಲಾಭ, ಒಂದು ಚರ್ಚೆ ಫ್ರೀ ಫಾರ್ ಆಲ್ ಚಾನಲ್ ಮೆಂಬರ್ಸ್ ಯೂಟ್ಯೂಬ್ ನಲ್ಲಿ ಲೈವ್ ನಾಳೆ 16ನೇ ತಾರೀಕು ಏಪ್ರಿಲ್ ಮಂಗಳವಾರ ರಾತ್ರಿ 9 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ನಲ್ಲಿ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಕಳೆದ 10 ವರ್ಷ ಬಿಜೆಪಿ ಪವರ್ ಇತ್ತು 100% ಅಂತಿದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನು ನೀವು ಸರ್ಕಾರಕ್ಕೆ ಕೊಡ್ತೀರಿ ಚೆನ್ನಾಗಿ ಗವರ್ನೆನ್ಸ್ ಮಾಡಿದ್ದಾರೆ ಅಂತ ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.